ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಅಥಣಿಯಿಂದ ಶ್ರೀ ಶಿವಬಸವ ಸ್ವಾಮೀಜಿಗಳು ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ತೆ. 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 ಗುರುಗಳೇ, ಶಾಮನೂರು ಶಿವಶಂಕರಪ್ಪನವರು ಹಿರಿಯರನ್ನ ಕಳ್ಕೊಂಡಿದ್ದೀವಿ, ತಮ್ಮ ಮಾತುಗಳು. ಹೌದು. ಶಾಮನೂರು ಶಿವಶಂಕರಪ್ಪನವರು ನಮ್ಮ ಲಿಂಗಾಯತ ಸಮುದಾಯದ ಒಬ್ಬ ಮುತ್ಸದ್ದಿ ನಾಯಕರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಅಪೂರ್ವವಾಗಿರುವಂತ ಸೇವೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಎಲ್ಲಾ ಮಠಗಳಿಗೆ ವಿಶೇಷವಾಗಿರುವಂತ ಸಹಕಾರವನ್ನು ಮಾಡೋದ್ರ ಮೂಲಕವಾಗಿ ಸಮಾಜವನ್ನ ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ. ಅಂತ ಹಿರಿಯರನ್ನ ಕಳ್ಕೊಂಡಿರುವಂತ ಸಮಾಜ ಬಡವಾಗಿದೆ. ಇವತ್ತಿನ ರಾಜಕಾರಣಿಗಳಿಗೆ ಅವರ ಕ್ರಿಯಾಶೀಲತೆ, ಅವರ ದೂರದೃಷ್ಟಿ, ಅವರ ನಾಯಕತ್ವದ ಗುಣ ಇವತ್ತಿನ ರಾಜಕಾರಣಿಗಳಿಗೆ ಅನುಕರಣೆ ಮಾಡುವಂಥದ್ದು. ಶ್ರೀಮಂತಿಕೆ ಇದ್ರೂ ಕೂಡ ಎಲ್ಲೂ ಶ್ರೀಮಂತಿಕೆಯ ಆ ಸೊಮ್ಮು ಬಿಮ್ಮುಗಳನ್ನ ತಲೆಗೆ ಹಾಕೊಳ್ಳದೆ ಜನಸಾಮಾನ್ಯರ ಮಧ್ಯೆ ಸಮಾಜ ಸೇವೆಯನ್ನ ಮಾಡೋದ್ರ ಮೂಲಕವಾಗಿ ವಿಶೇಷವಾಗಿ ಸಮಾಜಕ್ಕೆ ಅದ್ಭುತವಾಗಿರುವಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ದಾನ, ಗುಡ್ಡಾಪುರದ ಏನು ದೇವಸ್ಥಾನ ಇರ್ಬೋದು, ಉಳಿವಿ ಇರ್ಬೋದು, ಅವರ ಹೆಸರಿನಲ್ಲಿ ವಿಶೇಷವಾಗಿ ಅತಿಥಿ ಗೃಹಗಳನ್ನ ಮಾಡಿ ಎಲ್ಲ ಭಕ್ತಾದಿಗಳು ಹೋಗಿ ಉಳಿಲಿಕ್ಕೆ ವಿಶೇಷವಾಗಿರುವಂತ ಏನು ದಾಸೋಹ ಸೇವೆಯನ್ನ ಎಲ್ಲಾ ಕ್ಷೇತ್ರದಲ್ಲಿ ಒಬ್ಬ ಆದರ್ಶ ಪುರುಷರು. ಜೊತೆಗೆ JJM ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಏನು ಮೆಡಿಕಲ್ ಕಾಲೇಜಿನ ಅಧ್ಯಕ್ಷರಾಗಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಹೆಸರು ಮಾಡಿರುವಂತ ಹಿರಿಯ ಚೇತನ. ಇವತ್ತು ಅಂತ ಹಿರಿಯರನ್ನ ಕಳ್ಕೊಂಡಿರುವಂತದ್ದು ಎಲ್ಲ ಮಠಾಧೀಶರುಗಳಿಗೆ, ಲಿಂಗಾಯತ ಸಮುದಾಯಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರ ಏನು ಅವ್ರು ಬಿಟ್ಟು ಹೋಗಿರುವಂತ ಆದರ್ಶಗಳನ್ನ ಇವತ್ತಿನ ಯುವ ಪೀಳಿಗೆಗಳು ಅನುಕರಣೆ ಮಾಡ್ಲಿ ಅಂತ ಈ ಮೂಲಕವಾಗಿ ನಾನು ಸಂತಾಪವನ್ನ ಸೂಚಿಸ್ತಾ ಇದ್ದೇನೆ. ರೈಟ್, ಧನ್ಯವಾದ ಗುರುಗಳೇ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಶಿವಬಸವ ಸ್ವಾಮೀಜಿಗಳು ಗಚ್ಚಿನ ಮಠದಿಂದ ಮಾತನಾಡ್ತಾ ಇದ್ರು. ಇನ್ನು ನೇರವಾಗಿ ದಾವಣಗೆರೆಗೆ ಹೋಗೋಣ. ನನ್ನ ಕೊಲೀಗ್ ಪುನೀತ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಪುನೀತ್, ಈಗ ಮುಂದಿನ ಕಾರ್ಯಗಳು ಏನು, ಎತ್ತ, ಇದ್ರ ಬಗ್ಗೆ ಏನೆಲ್ಲ ಮಾಹಿತಿಗಳು ಕುಟುಂಬದ ವತಿಯಿಂದ ಸಿಕ್ಕಿದೆ ಅಂತ? ಅರವಿಂದ್, ನಾವು ನೋಡಬಹುದಾಗಿದೆ ದೃಶ್ಯಗಳಲ್ಲಿ ನೇರವಾಗಿ ಅವರ ನಿವಾಸದ ಮುಂಭಾಗ ದಾವಣಗೆರೆ MCC B ಬ್ಲಾಕ್ ಅಲ್ಲಿರುವಂತಹ ಶಿವಪಾರ್ವತಿ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳಾಗಿರ್ಬೋದು, ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಮತ್ತು ಅವರ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜಮಾಯಿಸಿರುವಂಥದ್ದು. ಪ್ರಮುಖವಾಗಿ ಅಂತಿಮ ದರ್ಶನದ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಂತಹ ಮಾಹಿತಿ ಇಲ್ಲ. ಯಾಕಂದರೆ ಸಚಿವರಂತಹ ಮಲ್ಲಿಕಾರ್ಜುನ್ ಆಗಿರ್ಬೋದು, ಅವರ ಮಕ್ಕಳು ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ಇಡಬೇಕಾ, ಇಲ್ಲ MBA ಗ್ರೌಂಡ್ ಆಗಿ ಮತ್ತೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏನಾದ್ರು ಅಂತಿಮ ದರ್ಶನಕ್ಕೆ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಮಾಡಿ ಅವ್ರ ನಿರ್ಧಾರ ಕೂಡ ಕೈಗೊಳ್ತಾರೆ. ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಅಜಾತ ಶತ್ರು ಆಗಿರುವಂಥ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾಯಿಸಿರುವಂಥದ್ದು. ಪ್ರಮುಖವಾಗಿ ಅವರ ನಿವಾಸದ ಮುಂಭಾಗದಲ್ಲಿ ನೋಡಬಹುದಾಗಿದೆ. ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ, ಅಂದರೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಅವರ ನಿವಾಸದ ಮುಂಭಾಗದಲ್ಲಿ ಸಾಕಷ್ಟು ಸಾವಿರಾರು ಜನ ಜಮಾಯಿಸಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮತ್ತು ನುಗ್ಗಲು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಜ್ಯ ನಾಯಕರಾಗಿರ್ಬೋದು, ರಾಷ್ಟ್ರೀಯ ನಾಯಕರು ಕೂಡ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸ್ವಾಮೀಜಿಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದ ಅವರ ನಿವಾಸದ ಮುಂಭಾಗದಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಅವರ ಅಭಿಮಾನಿಗಳು ಮತ್ತು ಕುಟುಂಬಸ್ಥರು ಕೂಡ ಈಗಾಗಲೇ ಜಮಾಯಿಸಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆಯಾ ಭದ್ರತೆಯನ್ನು ಕೂಡ ಈಗಾಗಲೇ ವಹಿಸಿರುವಂಥದ್ದು. ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಪ್ರಮುಖ ಇಲ್ಲಿ ಅಂದರೆ ದಾವಣಗೆರೆ MCC B ಬ್ಲಾಕ್ ಅಲ್ಲಿರುವಂತಹ ಅವರ ನಿವಾಸದ ಮುಂಭಾಗದಲ್ಲಿ ನೋಡಬಹುದಾಗಿದೆ. ಪೊಲೀಸರು ಕೂಡ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಇದರಿಂದಾಗಿ ಅವರ ಅಂತಿಮ ದರ್ಶನವನ್ನು ಎಲ್ಲಿ ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥದ್ದು ಕುಟುಂಬಸ್ಥರು ಕೂಡ ಇನ್ನೂ ನಿರ್ಧಾರ ಮಾಡಿಲ್ಲ. ಅವರ ಮಗನಂತ SS ಮಲ್ಲಿಕಾರ್ಜುನ್ ಅವರು ಬಂದ ನಂತರದಲ್ಲಿ ಎಲ್ಲ ರೀತಿಯಂತಹ ಸಿದ್ಧತೆ ಕೂಡ ಮಾಡುವಂತಹ ವ್ಯವಸ್ಥೆ ಕೂಡ ಇರುವಂಥದ್ದು.